ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ನಿನ್ನೆ ಇಡಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ತಲಾಶನ ಮಾಡ್ತಾ ಇದ್ದಾರೆ. 3 ಸ್ಥಳಗಳಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದು ಏನು ಮಹತ್ವದ ದಾಖಲೆಗಳಿಗಾಗಿ ಇಡಿ ಅಧಿಕಾರಿಗಳು ಏನು ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿರ್ತಕ್ಕಂಥದ್ದು. ಇತ್ತೀಚೆಗೆ ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣ ಅವರ ಮೇಲೆ ಬೆಳಗಾವಿ ಜಿಲ್ಲಾಡಳಿತ ಒಂದು ದಾಳಿಯನ್ನ ಮಾಡಿತ್ತು. ಸಹಕಾರ ಇಲಾಖೆ ನೇತೃತ್ವದಲ್ಲಿ ಎಸಿ ಶ್ರವಣ್ ನಾಯಕ್ ಮೇ 14ರಂದು ಶಿವಾನಂದ ನೀಲಣ್ಣ ಅವರ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿ ಅಕ್ರಮವಾಗಿ ಹಣವನ್ನ ಹೂಡಿಕೆ ಮಾಡಿಕೊಂಡಿದ್ದೀರಿ ಮತ್ತು ಇದು ಬರ್ಡ್ಸ್ ಆಕ್ಟ್ ನ ಉಲ್ಲಂಘನೆ ಅಂತೇಳಿ ಒಂದು ದಾಳಿಯನ್ನ ಮಾಡಿದ್ರು. ಪ್ರಕರಣ ಬಳಿಕ ಒಂದು ಶಿವಾನಂದ ನೀಲಣ್ಣ ಅವರನ್ನ ಮಾಳಮಾರುತಿ ಪೊಲೀಸರು ಬಂಧನ ಮಾಡಿದ್ರು. ಬಳಿಕ ಸಿಐಡಿಗೆ ಈ ಒಂದು ಪ್ರಕರಣವನ್ನ ಹಸ್ತಾಂತರ ಮಾಡಲಾಗಿತ್ತು. ಬಳಿಕ ಈಗ ಶಿವಾನಂದ ನೀಲಣ್ಣ ಅವರು ಸದ್ಯ ಬೇಲ್ ಮೇಲಿದ್ದಾರೆ. ಈಗ ಇಡಿ ತಲಾಶ್ ಆರಂಭಗೊಂಡಿರ್ತಕ್ಕಂಥದ್ದು. ನಿನ್ನೆ ಬೆಳಗಾವಿ ಮತ್ತು ಚಿಕ್ಕೋಡಿ ಹಾಗೇನೆ ಬಡಕುಂದ್ರಿಯಲ್ಲಿ 3 ಕಡೆಗಳಲ್ಲಿ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮಂಗಳೂರು ಮತ್ತು ಗೋವಾ ಅಧಿಕಾರಿಗಳು ಸಿಆರ್ಪಿಎಫ್ ಸಿಬ್ಬಂದಿಯ ಜೊತೆಗೆ ಬಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಈಗ ಏನು ಶಿವಂ ಅಸೋಸಿಯೇಟ್ ಕಚೇರಿ ಹಿಂಭಾಗದಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ ಒಂದರಲ್ಲಿ ಈ ಶಿವಾನಂದ ನೀಲಣ್ಣ ಅವರು ವಾಸ ಇದ್ರು. ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿಯೇ ದಾಳಿ ನಡೆಸಿ ಮಹತ್ವದ ದಾಖಲೆಗಳ ಬಗ್ಗೆ ಈಗ ತಲಾಶನ ಮಾಡ್ತಾ ಇದ್ದಾರೆ. ಏನು ಶಿವಾನಂದ ನೀಲಣ್ಣ ಅವರು ಸುಮಾರು 40,700 ಜನರಿಂದ 2,400 ಕೋಟಿ ರೂಪಾಯಿ ಠೇವಣಿ ಹಣನ ಸಾಲದ ರೂಪದಲ್ಲಿ ಸಂಗ್ರಹಣ ಮಾಡಿದ್ರು. ಇದೆಲ್ಲ ಪ್ರಕರಣವನ್ನ ಈಗ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗೋವಾ ಮೂಲದ ಅನೇಕ ಮಾಜಿ ಸೈನಿಕರು ಕೂಡ ಈ ಒಂದು ಶಿವಂ ಅಸೋಸಿಯೇಟ್ ನಲ್ಲಿ ಹೂಡಿಕೆಯನ್ನ ಮಾಡಿದ್ರು. ಏನು ಠೇವಣಿ ರೂಪದಲ್ಲಿ ಬಂದಂತಹ ಹಣಕ್ಕೆ ಹೆಚ್ಚಿನ ಬಡ್ಡಿಯನ್ನ ಕೊಡುವಂತ ಅಂಶ ನೋಡಿದ್ರು ಮತ್ತು ಅನೇಕರಿಗೆ ಬಡ್ಡಿ ರೂಪದಲ್ಲಿ ಹಣವನ್ನು ಕೂಡ ಸಂದಾಯನ ಮಾಡಿದ್ದಾರೆ. ಏನು ಸಿಐಡಿ ತನಿಖೆ ವೇಳೆಯಲ್ಲಿ ಸುಮಾರು 660 ಕೋಟಿ ರೂಪಾಯಿ ವ್ಯತ್ಯಾಸ ಇರತಕ್ಕಂಥದ್ದು ಠೇವಣಿ ರೂಪದಲ್ಲಿ ಸಂಗ್ರಹವಾದ ಹಣ ಮತ್ತು ಶಿವಾನಂದ ನೀಲಣ್ಣ ಅವರು ಬಳಿ ಇರತಕ್ಕಂಥ ಆಸ್ತಿ ಹಾಗೇನೆ ಹಣಕ್ಕೂ ಒಂದು ವ್ಯತ್ಯಾಸ ಇದೆ ಅಂತಕ್ಕಂಥ ಅನುಮಾನವನ್ನ ಸಿಐಡಿ ಡಿಜಿಪಿ ಭೀಮಾಶಂಕರ್ ಗುಳೆ ಸ್ವತಃ ಸುದ್ದಿಗೋಷ್ಠಿ ನಡೆಸಿ ಈ ಒಂದು ಮಾಹಿತಿಗಳನ್ನ ಹಂಚಿಕೊಂಡಿದ್ರು. ಬಳಿಕ ಏನು 1 ತಿಂಗಳ ಬಳಿಕ ಈಗ ಈ ಒಂದು ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿದೆ. ಇಡಿ ಮಹತ್ವದ ಪಾತ್ರ ಏನು ಅಂತಂದ್ರೆ ಇನ್ನೇನು ಶಿವಂ ಅಸೋಸಿಯೇಟ್ಗೆ ಅಕೌಂಟ್ ಮೂಲಕವೇ ಸಾವಿರಾರು ಕೋಟಿ ರೂಪಾಯಿ ಹಣ ಹರಿದು ಬಂದಿತ್ತು. ಈ ಒಂದು ಇಷ್ಟೊಂದು ಮೊತ್ತದ ಹಣ ಆನ್ಲೈನ್ ನಲ್ಲಿ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಇಡಿ ಅಧಿಕಾರಿಗಳಿಗೆ ಯಾಕೆ ಇದು ಗಮನಕ್ಕೆ ಬರಲಿಲ್ಲ ಅಂತಕ್ಕಂಥ ಅನುಮಾನಗಳು ವ್ಯಕ್ತವಾಗಿದ್ದು. ಜೊತೆಗೆ ಏನು ಅಂದ್ರೆ ಬ್ಯಾಂಕ್ ಅಧಿಕಾರಿಗಳು ಇದರಲ್ಲಿ ಚೆಲ್ಲಾಟ ಆಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ಸಿಐಡಿ ತನಿಖೆ ವೇಳೆ ವ್ಯಕ್ತವಾಗಿತ್ತು. ಆದ್ರೆ ಸಿಐಡಿಗೆ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತ ಯಾವುದೇ ಅಧಿಕಾರ ಇರಲ್ಲ. ಏನು ಬ್ಯಾಂಕ್ ಅಧಿಕಾರಿಗಳು ಇವರ 10ಕ್ಕೂ ಹೆಚ್ಚು ಅಕೌಂಟ್ಗಳನ್ನ ಹೈಡ್ ಮಾಡಿಟ್ಟಿದ್ರು. ಆ ಅಕೌಂಟ್ಗಳು ಯಾರಿಗೂ ಕಾಣದಂತೆ ಮ್ಯಾನೇಜ್ ಅನ್ನ ಮಾಡಿದ್ರು. ಹೀಗಾಗಿ ಸಾವಿರಾರು ಕೋಟಿ ರೂಪಾಯಿ ಹಣ ಆನ್ಲೈನ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ತಮ್ಮ ಅಕೌಂಟ್ಗೆ ಹಾಕೋದಾಗಿರ್ಬೋದು, ಕೊಡೋದಾಗಿರ್ಬೋದು. ಈ ರೀತಿ ಶಿವಂ ಅಸೋಸಿಯೇಟ್ ಕಳೆದ 5-6 ವರ್ಷಗಳಿಂದ ಕೂಡ ಸಾಕಷ್ಟು ಆಕ್ಟಿವ್ ಆಗಿತ್ತು. ಇತ್ತೀಚೆಗೆ ಶಿವಾನಂದ ನೀಲಣ್ಣ ಅವರು ರಾಜಕೀಯವಾಗಿ ಆಡದಂತ ಅನೇಕ ಮಾತುಗಳು ಅಂದ್ರೆ ನಾನು ಮುಖ್ಯಮಂತ್ರಿ ಆಗ್ಲೇನು ಮತ್ತೆ ಇನ್ನಿತರ ಹೇಳಿಕೆಗಳು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಇವ್ರು ಯಾರು ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿದ್ರು ಮತ್ತು ಸ್ವಚ್ಛ ಬೆಳಗಾವಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡುವ ಮೊದಲೇ ಶಿವಾನಂದ ನೀಲಣ್ಣ ಅವರು ಲಾಕ್ ಆಗಿರ್ತಕ್ಕಂಥದ್ದು. ಶಿವಾನಂದ ನೀಲಣ್ಣ ಅವರ ಪ್ರಕರಣ ಆದ ಬಳಿಕ ಬೆಳಗಾವಿಯಲ್ಲಿ 4 ಕಡೆಗಳಲ್ಲಿ ಈ ರೀತಿ ದಾಳಿಗಳನ್ನು ಕೂಡ ಬೆಳಗಾವಿ ಜಿಲ್ಲಾಡಳಿತ ಮಾಡಿದೆ. ಏನು ಬರ್ಡ್ಸ್ ಆಕ್ಟ್ ಉಲ್ಲಂಘನೆ ಅಂದ್ರೆ ಯಾವುದೇ ಠೇವಣಿ ರೂಪದಲ್ಲಿ ಹೆಚ್ಚಿನ ಬಡ್ಡಿಗೆ ಹಣವನ್ನ ಸಂಗ್ರಹಿಸಿ ಗ್ರಾಹಕರಿಗೆ ಮೋಸ ಮಾಡುವ ಪ್ರಕರಣ ಕೂಡ ಬಯಲಿಗೆ ಇರತಕ್ಕಂಥದ್ದು. ಈಗ ಶಿವಾನಂದ ನೀಲಣ್ಣ ಅವರಿಗೆ ಸಿಐಡಿ ಜೊತೆಗೆ ಈ ಒಂದು ಇಡಿ ಕಂಟಕವು ಕೂಡ ಎದುರಾಗಿದೆ. ಇಡಿ ಅಧಿಕಾರಿಗಳು ಕಳೆದ 2 ದಿನಗಳಿಂದಲೂ ಕೂಡ ತಲಾಶನ ಮಾಡ್ತಾ ಇದ್ದಾರೆ. ಇನ್ನು ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನ ಕಲೆ ಹಾಕ್ತಿದ್ದಾರೆ. ಈಗಾಗಲೇ ಇಡಿ ಈ ಒಂದು ಬಗ್ಗೆ ಎಫ್ಐಆರ್ ಕೂಡ ದಾಖಲೆಯನ್ನ ಮಾಡಿಕೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿ ಒಟ್ಟಾರೆ ಬೆಳಗಾವಿಯಲ್ಲಿ ನಡೆದಂತಹ ಬಹುಕೋಟಿ ಹಣ ದುರುಪಯೋಗ ಪ್ರಕರಣ ಈಗ ಮತ್ತೊಂದು ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈಗಾಗಲೇ ಅನೇಕ ಗ್ರಾಹಕರಿಗೆ ಇವರು ಹಣವನ್ನ ಕೊಡಬೇಕಿದೆ. ಆ ಎಲ್ಲ ಗ್ರಾಹಕರು ಈ ಒಂದು ಸಿಐಡಿ ತನಿಖೆ ಮುಗಿಲಿ ಕೊಡ್ತೀನಿ ಅಂತಕ್ಕಂಥ ಸಬೂಬನ್ನ ಶಿವಾನಂದ ನೀಲಣ್ಣ ಅವರು ಹೇಳ್ತಾ ಇದ್ರು. ಈಗ ಸಿಐಡಿ ಜೊತೆಗೆ ಏನು ಅಂತಂದ್ರೆ ಇಡಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇಡಿ ಯಾವೆಲ್ಲ ತಪ್ಪುಗಳನ್ನ ಕಂಡುಹಿಡುತ್ತೆ ಮತ್ತು ಬ್ಯಾಂಕ್ ಮೂಲಕವೇ ಇಷ್ಟೊಂದು ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಬ್ಯಾಂಕ್ ಅಧಿಕಾರಿಗಳು ಇಡಿಗೆ ಮಾಹಿತಿ ಕೊಡ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆಗಳಿಗೆ ಇಡಿ ಏನಾದರೂ ಉತ್ತರಿಸ್ತಾ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.